ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ಫ್ರಮ್ ಸೀರೀಸ್ನ ಸೆಕೆಂಡ್ ಸೀಸನ್ನ 3, 4 ಮತ್ತೆ 5ನೇ ಎಪಿಸೋಡ್ನ ನೋಡೋಣ. ಅದಕ್ಕಿಂತ ಮುಂಚೆ ಮೊದಲ 2 ಎಪಿಸೋಡ್ನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಯಾವ್ಯಾವ ವಿಡಿಯೋ ನೋಡಿಲ್ಲ ಆ ವಿಡಿಯೋಸ್ನ ನೋಡ್ಕೊಂಡು ಬನ್ನಿ ಸ್ನೇಹಿತರೆ, ಇಲ್ಲ ಅಂದ್ರೆ ಮುಂದಿನ ಸ್ಟೋರಿ ಅರ್ಥ ಆಗಲ್ಲ. ಮತ್ತೆ ಹಿಂದಿನ ಎಪಿಸೋಡ್ಸ್ ಅಲ್ಲಿ ನಾವು ನೋಡಿದ್ವಿ, ಜಿಮ್ ಟಬಿತಾನ ಹುಡ್ಕೋಕೆ ಹೋಗಿ ಇಡೀ ಮನೆನೇ ಕುಸಿದು ಬಿದ್ದೋದಾಗ ಬಸ್ಸಲ್ಲಿ ಬಂದಿದ್ದ ರ್ಯಾಂಡಲ್ ಬಿಟ್ಟು ಮಿಕ್ಕವರೆಲ್ಲ ಒಳಗೆ ಸಿಗಾಕೊಂಡಿದ್ರು. ಬ್ರಿಕ್ ಅನ್ನೋ ಹುಡುಗ ಒಳಗೆ ಸಾವನ್ನಪ್ತಾನೆ. ಟಾಮ್ ಮೇಲೆ ಮಾನ್ಸ್ಟರ್ ದಾಳಿ ಮಾಡಿ ಸಾಯಿಸುತ್ತೆ. ಜಿಮ್ ಇನ್ನು ಬದುಕಿರೋದ್ರಿಂದ ಬೆಳಗ್ಗೆ ಆದ್ಮೇಲೆ ಎಲ್ಲರೂ ಜಿಮ್ ನ ಕಾಪಾಡ್ತಿದ್ದಾರೆ. ಬಸ್ ಡ್ರೈವರ್ಗೂ ಕೂಡ ಮಾನ್ಸ್ಟರ್ಗಳು ಜನರನ್ನ ಕೊಂದಿರೋ ರೀತಿಯನ್ನ ನೋಡಿ ಗಾಬರಿಯಾಗಿ ಈ ಟೌನ್ ನ ಬಗ್ಗೆ ಡಾನ ಹೇಳಿದ್ದೆಲ್ಲ ನಿಜ ಅಂತ ಗೊತ್ತಾಗುತ್ತೆ. ಇನ್ನ ಬಾಯ್ಡ್ ಮಾರ್ಟಿನ್ ನ ಹುಳ ತನ್ನ ದೇಹಕ್ಕೆ ಹತ್ತಿಸ್ಕೊಂಡ್ ಬಂದಿದ್ದರೆ ವಿಕ್ಟರ್ ಟಬಿತಾನ್ನ ಸೇಫ್ ಆಗಿ ಸುರಂಗದಿಂದ ಕರ್ಕೊಂಡು ಬಂದ. ಸಾರಾ ಬಗ್ಗೆ ಇನ್ನೂ ಗೊತ್ತಾಗಿಲ್ಲ. ಎಲ್ಜಿನ ಕನಸಿನ ಬಗ್ಗೆ ಒಂದೊಂದಾಗಿ ವಿಷಯಗಳು ಈ ಸೀಸನ್ ಮುಗಿಯೋವರೆಗೂ ಗೊತ್ತಾಗ್ತಾ ಇರುತ್ತೆ. ಸೊ ಮುಂದೆ ಏನಾಗುತ್ತೆ ಅಂತ ನೋಡೋಕ್ಕೂ ಮುಂಚೆ ಸ್ನೇಹಿತರೆ, ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ನ ಕೂಡ ಆನ್ ಮಾಡಿ. ಬಾಯ್ ಟೌನ್ಗೆ ವಾಪಸ್ ಬಂದು ತಮ್ಮ ಮಗನ ಜೊತೆ ಮಾತಾಡ್ತಿದ್ದಾರೆ. ಎಲ್ಲಿಸ್ ಕಾಡಿನಲ್ಲಿ ಏನಾಯ್ತು ಅಂತ ಕೇಳಿದಾಗ ಇವರು ಜಾಸ್ತಿ ವಿಷಯ ಹೇಳಲ್ಲ, ಕೇವಲ ಟ್ರೀ ಒಳಗೆ ಹೋಗಿ ಅಲ್ಲಿಂದ ಟೌನ್ಗೆ ವಾಪಸ್ ಬಂದೆ ಅಷ್ಟೇ ಅಂತ ಹೇಳ್ತಾರೆ. ಎಲಿಸ್ ಎಷ್ಟೇ ಸಲ ಇದು ಹೇಗೆ ಸಾಧ್ಯ ಅಂತ ಕೇಳಿದ್ರು ಇವರು ನನಗೆ ಗೊತ್ತಿಲ್ಲ ಅನ್ನೋದ್ ಬಿಟ್ರೆ ಬೇರೆ ಯಾವ ವಿಷಯನೂ ಹೇಳಲ್ಲ. ಈ ಟೌನ್ ಅಲ್ಲಿ ಇರೋರ ಪ್ರಾಬ್ಲಮ್ ಇದು ಸ್ನೇಹಿತರೆ, ಎಲ್ಲ ಒಳ್ಳೆ ನ್ಯಾಷನಲ್ ಸೆಕ್ಯೂರಿಟಿ ರಿಸ್ಕ್ ಅಲ್ಲಿ ಇದೆ ಅನ್ನೋ ತರ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾರೆ. ಎಲ್ಲಾ ವಿಷಯಗಳನ್ನ ಬೇರೆಯವರ ಹತ್ರ ಹೇಳ್ಕೊಳ್ಳೋದೇ ಇಲ್ಲ. ವಿಕ್ಟರ್ ಆಗ್ಲಿ ಡಾನ್ ಆಗ್ಲಿ ಬಾಯ್ಡ್ ಕೂಡ ಹೇಳ್ಕೊಳ್ಳಲ್ಲ. ನಂತರ ಜಿಮ್ ನ ಎಲ್ಲರೂ ಕಾಪಾಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದಾರೆ. ಇವನಿಗೆ ಜಾಸ್ತಿ ಏನು ಏಟಾಗಿಲ್ಲ, ಆದ್ರೆ ಅಲ್ಲಲ್ಲಿ ಮೂಳೆಗಳು ಡ್ಯಾಮೇಜ್ ಆಗಿದ್ದಾವೆ. ಜಿಮ್ ನ ನೋಡೋಕೆ ಟಬಿತಾ ಬಂದಾಗ ಟಬಿತಾ ಕರೆಂಟ್ ವೈರ್ ಗಳು ಎಲ್ಲೂ ಕನೆಕ್ಟ್ ಆಗಿಲ್ಲ ಅನ್ನೋ ವಿಷಯ ಇವನಿಗೂ ಹೇಳ್ತಾಳೆ. ಮತ್ತೆ ಮ್ಯಾರಿಯಲ್ ಕೂಡ ಹಾಸ್ಪಿಟಲ್ ಅಲ್ಲೇ ಕ್ರಿಸ್ಟಿ ಜೊತೆ ಉಳ್ಕೊಳ್ಳೋಕೆ ಅಂತ ತನ್ನ ಲಗೇಜ್ ತಗೊಂಡು ಬಂದಿದ್ದಾಳೆ. ಇನ್ನ ಬಸ್ ಅಲ್ಲಿ ಇದ್ದವರೆಲ್ಲ ಇದೇ ಟೌನ್ ಅಲ್ಲಿ ಉಳ್ಕೊಳ್ಳೋಕೆ ತಮ್ಮ ತಮ್ಮ ಲಗೇಜ್ ತಗೊಂಡು ಹೋಗ್ಬೇಕಾದ್ರೆ ರ್ಯಾಂಡಲ್ ತನ್ನ ಹತ್ರ ಇರೋ ಗನ್ ನ ತಗೊಂಡು ಹೋಗ್ತಾ ಇದ್ದಾನೆ. ಇದರಿಂದ ಇವನಿಗೆ ಬಾಯ್ಡ್ ಬಂದು ಬೈತಾ ಇದ್ದಾರೆ, ಗನ್ ನಿನ್ ಜೊತೆ ಇಟ್ಕೋಬೇಕು ಅಂದ್ರೆ ಕಾಡಿನಲ್ಲಿ ಹೋಗಿ ಇರು, ಆದ್ರೆ ಟೌನ್ ಅಲ್ಲಿ ಇರಬೇಕು ಅಂದ್ರೆ ಡಾನ್ ಆಳ ಮಾತನ್ನ ಕೇಳಬೇಕು. ಜನರು ಯಾರು ಗನ್ ಹಿಡ್ಕೊಳ್ಳೋ ಹಾಗಿಲ್ಲ, ಆ ರೂಲ್ ನ ಫಾಲೋ ಮಾಡಬೇಕು ಅಂದಾಗ ರ್ಯಾಂಡಲ್ಗೆ ಒಪ್ಕೊಂಡೇ ಬೇರೆ ದಾರಿ ಇರಲ್ಲ. ಅದಕ್ಕೆ ಗನ್ ಇವ್ರಿಗೆ ಕೊಡ್ತಾನೆ. ಈಗ ಡಾನಾ ನಿಜವಾಗ್ಲೂ ಚಿಂತೆ ಪಡೋ ವಿಷಯ ಬಾಯ್ಡ್ಗೆ ಹೇಳ್ತಾಳೆ. ಜನ ಜಾಸ್ತಿ ಆಗ್ತಿದ್ದಾರೆ, ಚಂಡಮಾರುತ ಬಂದಿದ್ರಿಂದ ಬೆಳೆಗಳು ನಾಶ ಆಗಿದೆ, ರೇಷನ್ ನ ಕೂಡ ನೋಡ್ಕೊಂಡು ಈಗ ಉಪಯೋಗಿಸ್ಬೇಕು ಅಂತ. ನೆಕ್ಸಿನಲ್ಲಿ ಕೆನಿ ಮತ್ತೆ ಎಲಿಸ್ ಕಾಡಿನಲ್ಲಿ ಪ್ರಾಣಿಗಳಿಗೆ ಅಂತ ಟ್ರ್ಯಾಪ್ ಇಟ್ಟಿರೋದನ್ನ ಚೆಕ್ ಮಾಡ್ಬೇಕಾದ್ರೆ ಒಂದು ಟ್ರ್ಯಾಪ್ ನ ಸಪೋರ್ಟ್ ಗೆ ಅಂತ ಇಟ್ಟಿದ್ದ ರಾಡ್ ಕಾಣ್ತಿಲ್ಲ. ಇದೇ ಸಮಯಕ್ಕೆ ಒಂದು ಮರದ ಹತ್ರ ಯಾರೋ ಕುತ್ಕೊಂಡಿರೋದನ್ನ ನೋಡಿ ಹತ್ರ ಬಂದಾಗ ಗೊತ್ತಾಗುತ್ತೆ ಇವಳನ್ನ ಮಾನ್ಸ್ಟರ್ ಗಳು ಟ್ರ್ಯಾಪ್ ನ ರಾಡ್ ತಗೊಂಡು ತಲೆಗೆ ಚುಚ್ಚಿ ಮರಕ್ಕೆ ಪಿನ್ ಮಾಡಿದವೆ. ಇವಳು ಬೇರೆ ಯಾರು ಅಲ್ಲ ಸ್ನೇಹಿತರೆ, ನಿನ್ನೆ ರಾತ್ರಿ ಬಾರಲ್ಲಿ ತನ್ನ ಬಾಯ್ ಫ್ರೆಂಡ್ ಬ್ರೈನ್ ಜೊತೆ ಇದ್ದ ಹುಡುಗಿ ಕೆಲಿ. ಆತಂಕ ಪಡೋ ವಿಷಯ ಏನಂದ್ರೆ ರಾಡ್ ನ ತಲೆಗೆ ಚುಚ್ಚಿದ್ರು ಕೂಡ ಕೆಲಿ ಇನ್ನೂ ಬದುಕಿದ್ದಾಳೆ. ಇವಳು ಹೇಳ್ತಾ ಇದ್ದಾಳೆ, ಬ್ರೈನ್ ಬಾರ್ ನ ಡೋರ್ ಓಪನ್ ಮಾಡಿದ್ಮೇಲೆ ಮಾನ್ಸ್ಟರ್ ಗಳು ಇವರಿಬ್ಬರನ್ನ ಹೊರಗೆ ಎಳ್ಕೊಂಡು ಹೋಗಿ ಕೆಲಿಯನ್ನ ಸಾಯಿಸದೆ ಇವಳ ಮುಂದೆನೆ ಬ್ರೈನ್ ನ ಸಾಯಿಸಿರ್ತವೆ. ಅವನ ಸಾವನ್ನ ಇವಳು ನೋಡೋ ಹಾಗೆ ಮಾಡಿ ನಂತರ ಈ ಜಾಗದಲ್ಲಿ ಮರಕ್ಕೆ ಪಿನ್ ಮಾಡಿ ಹೋಗಿರ್ತವೆ ಆ ಮಾನ್ಸ್ಟರ್ಸ್. ತಕ್ಷಣ ಕೆನಿ ಹೋಗಿ ಕ್ರಿಸ್ಟಿಯನ್ನ ಕರ್ಕೊಂಡ್ ಬಂದಾಗ ಇವಳು ಕೂಡ ಕೆಲಿಯ ಪರಿಸ್ಥಿತಿಯನ್ನ ನೋಡಿ ಇವಳು ಬದುಕಿರೋದಕ್ಕೆ ಹೇಗೆ ಸಾಧ್ಯ ಅಂತ ಶಾಕ್ ಆಗಿದ್ದಾಳೆ. ಇದನ್ನ ತೆಗಿಬೇಕು ಅಂದ್ರೆ ಹಾಸ್ಪಿಟಲ್ ಅಲ್ಲಿ 15 ಗಂಟೆ ಆಪರೇಷನ್ ಮಾಡ್ಬೇಕಾಗೋದು. ಈಗ ಇವಳನ್ನ ಹೇಗೆ ಕಾಪಾಡೋದು ಅಂತ ಕ್ರಿಸ್ಟಿಗೆ ಗೊತ್ತಾಗ್ತಿಲ್ಲ. ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ ಕೆಲಿಗೆ ನೋವಾಗ್ತಿಲ್ಲ, ಆರಾಮಾಗಿ ಇದ್ದಾಳೆ, ಹೆದರ್ಕೊಂಡಿದ್ದಾಳೆ ಅಷ್ಟೇ. ಈ ಕಡೆ ವಿಕ್ಟರ್ಗೆ ಗೊತ್ತಾಯ್ತು ಜೇಡ್ ಮತ್ತೆ ಈತನ್ ತನ್ನ ರೂಮ್ ನ ಚೆಕ್ ಮಾಡಿದ್ದಾರೆ ಅಂತ. ಅದಕ್ಕೆ ಕೋಪದಲ್ಲಿ ಜೇಡ್ ಹತ್ರ ಬಂದಾಗ ಜೇಡ್ ವಿಕ್ಟರ್ ನ ವೈಲಿನ್ ಎತ್ಕೊಂಡ್ ಬಂದು ನುಡಿಸ್ತಾ ಇದ್ದಾನೆ. ವಿಕ್ಟರ್ ಜಗಳ ಮಾಡಿ ವೈಲಿನ ವಾಪಸ್ ಇಸ್ಕೊಂಡು ಹೋಗ್ಬೇಕಾದ್ರೆ ಜೇಡ್ ಆ ಸಿಂಬಲ್ ಗಳಿರೋ ಬುಕ್ ಬಗ್ಗೆ ಮತ್ತೆ ಫೋಟೋ ಬಗ್ಗೆ ವಿಕ್ಟರ್ ಗೆ ಕೇಳಿದಾಗ ಇನ್ನೊಂದ್ಸಲ ನನ್ ರೂಮ್ ಗೆ ಬರ್ಬೇಡ ಅಂತ ಬೈದು ವಿಕ್ಟರ್ ಇಲ್ಲಿಂದ ಹೋಗ್ತಾನೆ. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲ್ಲ. ಕಾಲೋನಿ ಹೌಸ್ ಅಲ್ಲಿ ಫಾತಿಮಾ ಎಲ್ಜಿನ್ ಜೊತೆ ಮಾತಾಡ್ತಿದ್ದಾಗ ಎಲ್ಜಿನ್ ಕೇಳ್ತಾನೆ, ಈ ಜಾಗದಲ್ಲಿ ಯಾವ್ದಾದ್ರು ಕೆರೆ ಇದೆಯಾ ಅಂತ. ಹೌದು ಅಂತ ಫಾತಿಮಾ ಎಲ್ಜಿನ್ ನ ಕೆರೆ ಹತ್ರ ಕರ್ಕೊಂಡ್ ಬಂದು ಈ ಕೆರೆ ಬಗ್ಗೆ ನಿನಗೆ ಹೇಗ್ ಗೊತ್ತಾಯ್ತು ಅಂತ ಇವಳು ಕೇಳಿದಾಗ ನಾನು ನನ್ನ ಕನ್ಸಲ್ಲಿ ನೋಡ್ದೆ ಅಂತ ಹೇಳ್ತಾನೆ ಎಲ್ಜಿನ್. ನೆಕ್ಸಿನಲ್ಲಿ ಟಬಿತಾ ಡೈನರ್ ಅಲ್ಲಿ ಕೆನಿ ಅವರ ಅಮ್ಮನ್ನ ಮೀಟ್ ಮಾಡಿದಾಗ ನೀವು ತಲೆ ಕೆಡ್ಸ್ಕೋಬೇಡಿ, ಎಲ್ಲರೂ ನಮ್ಮ ಮನೆಯಲ್ಲೇ ಬಂದು ಉಳ್ಕೊಳ್ಳಿ, ಮತ್ತೆ ಬಟ್ಟೆ ಬೇಕು ಅಂದ್ರೆ ಫಾರ್ಮ್ ಹತ್ರ ಒಂದು ಸ್ಟೋರೇಜ್ ರೂಮ್ ಇದೆ, ಅಲ್ಲಿ ಬೇರೆಯವರ ಬಟ್ಟೆಗಳನ್ನ ಸ್ಟೋರ್ ಮಾಡಿದ್ದಾರೆ ಅಂತ ಕೆನಿ ಅವರ ಅಮ್ಮ ಹೇಳಿದಾಗ ಟಬಿತಾ ಮತ್ತೆ ಜೂಲಿ ಇಬ್ರು ಬಟ್ಟೆಗಳನ್ನ ತಗೊಂಡ್ ಬರೋಕೆ ಹೊಡ್ತಾರೆ. ಇವರಿಬ್ರು ಬೇಕಾಗಿರೋ ಬಟ್ಟೆಯನ್ನ ತಗೊಂಡು ಹೊರಗೆ ಬಂದಾಗ ಟಬಿತಾಗೆ ಇಬ್ಬರು ಮಕ್ಕಳ ಆತ್ಮ ಕಾಣಿಸ್ಕೊಳ್ಳುತ್ತೆ. ತಕ್ಷಣ ಈ ಮಕ್ಕಳು ಮಾಯ ಆಗ್ತಾರೆ. ಇಬ್ರು ವಾಪಸ್ ಮನೆಗೆ ಬಂದಾಗ ಟಬಿತಾ ತಾನು ಮಕ್ಕಳ ಆತ್ಮ ನೋಡಿದ ವಿಷಯ ಜೂಲಿಗೆ ಹೇಳ್ತಾಳೆ.
ನಂತರ ಹೊರಗೆ ಆಟಾಡ್ತಿರೋ ಈತನ್ ಹತ್ರ ಟಬಿತಾ ಬಂದು ಮಾತಾಡ್ಬೇಕಾದ್ರೆ ಇಲ್ಲೂ ಕೂಡ ಅದೇ ಇಬ್ಬರು ಮಕ್ಕಳ ಆತ್ಮ ಕಾಣಿಸ್ಕೊಂತಿದ್ದಂಗೆ ಗಾಬರಿಯಾಗಿ ಈತನ್ನ ಕರ್ಕೊಂಡು ಒಳಗೆ ಹೋಗ್ತಾಳೆ ಟಬಿತಾ. ಇನ್ನೊಂದ್ ಕಡೆ ಕೆಲಿ ಹತ್ರ ಏನ್ ಮಾಡೋದಪ್ಪ ಅಂತ ಕ್ರಿಸ್ಟಿ ತಲೆ ಕೆಡ್ಸ್ಕೊಂಡಿದ್ದಾಗ ಇದ್ದಕ್ಕಿದ್ದಂಗೆ ಕೆಲಿಗೆ ಈಗ ನೋವಾಗೋದಕ್ಕೆ ಶುರು ಆಯ್ತು. ಹಾಗಾಗಿ ಕಿರ್ಚಾಡ್ಬೇಕಾದ್ರೆ ತಮ್ಮ ಹೆಂಡತಿ ಆಬಿಯ ಸಮಾಧಿ ಹತ್ರ ಬಂದಿದ್ದ ಬಾಯ್ಡ್ ಶಬ್ದ ಕೇಳಿಸ್ಕೊಂಡು ಕೆಲಿ ಹತ್ರ ಬರ್ತಾರೆ. ಈಗ ಬಾಯ್ಡ್ ಧೈರ್ಯ ಮಾಡಿ ಕೆಲಿಯ ತಲೆಗೆ ಚುಚ್ಕೊಂಡಿರೋ ರಾಡ್ ನ ಕೈಯಿಂದಾನೇ ಎಳೆದು ಹೊರಗೆ ತೆಗಿತಿದ್ದಂಗೆ ಕೆಲಿ ಸಾವನ್ನಪ್ತಾಳೆ. ಅವಳು ನರಳಾಡೋದ್ಕಿಂತ ಸಾವನ್ನಪ್ಪಿದ್ದ ಒಳ್ಳೇದಾಯ್ತು ಅಂತ ಇವರೆಲ್ಲರೂ ಅನ್ಕೊಂತಾರೆ. ಇಲ್ಲಿಂದ ಎಲಿಸ್ ಡೈನರ್ ಅಲ್ಲಿರೋ ಫಾತಿಮಾ ಅನ್ನ ಮೀಟ್ ಮಾಡಿ ನಾವಿಬ್ರು ಮದುವೆ ಆಗೋಣ, ನಾವು ಇಲ್ಲಿಂದ ಹೋಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಒಟ್ನಲ್ಲಿ ಜೊತೆಗೆ ಇರೋಣ ಅಂತ ಹೇಳಿದಾಗ ಫಾತಿಮಾ ಇದಕ್ಕೆ ಒಪ್ಕೊಂತಾಳೆ. ಇದಾದ್ಮೇಲೆ ಬಾಯ್ಡ್ ಡಾನಾ ಅನ್ನ ಮೀಟ್ ಮಾಡಿ ಒಂದು ವಿಚಿತ್ರವಾದ ಕೋಇನ್ಸಿಡೆನ್ಸ್ ಬಗ್ಗೆ ಹೇಳ್ತಾರೆ. ಮೊದಲು ಕೆಲಿ ಮತ್ತೆ ಅವಳ ಬಾಯ್ ಫ್ರೆಂಡ್ ಬ್ರೈನ್ ಬಗ್ಗೆ ಹೇಳಿ ನಂತರ ತಾವು ಆರ್ಮಿಯಲ್ಲಿ ಇದ್ದಾಗ ನಡೆದಿದ್ದ ಒಂದು ಘಟನೆ ಬಗ್ಗೆ ಹೇಳ್ತಾರೆ. ಏನಂದ್ರೆ ಇರಾನ್ ನಲ್ಲಿ ಬಾಯ್ಡ್ ಇದ್ದಾಗ ಒಂದು ದುರ್ಘಟನೆ ನಡೆದಿರುತ್ತೆ. ಆಗ ಬಾಯ್ಡ್ ನ ಟೀಮ್ ಅಲ್ಲಿ ಇದ್ದ ಒಬ್ಬ ವ್ಯಕ್ತಿಗೆ ಸೇಮ್ ಕೆಲಿಯ ರೀತಿನೇ ರಾಡ್ ದೇಹದಲ್ಲಿ ಚುಚ್ಕೊಂಡಿರುತ್ತೆ. ಅವನ ಹೆಸರು ಬ್ರೈನ್ ಕೆಲಿ ಅಂತ. ಅಂದ್ರೆ ಇಲ್ಲಿ ಕಪಲ್ ಆಗಿದ್ದವರ ಹೆಸರು ಬ್ರೈನ್ ಮತ್ತೆ ಕೆಲಿ. ಅದೇ ಇರಾನ್ ಅಲ್ಲಿ ಸಾವನ್ನಪ್ಪಿದ್ದ ಸೈನಿಕನ ಹೆಸರು ಬ್ರೈನ್ ಕೆಲಿ. ಎಂತ ಕೋಇನ್ಸಿಡೆನ್ಸ್ ಅಲ್ವಾ ಅಂದಾಗ ಡಾನಾ ಬಾಯ್ಡ್ಗೆ ಕಾಡಿನಲ್ಲಿ ಏನಾಯ್ತು ಅಂತ ಕೇಳಿದಾಗ ಬಾಯ್ಡ್ ಅದ್ರ ಬಗ್ಗೆ ಹೇಳಲ್ಲ. ಆಯ್ತು ನಿನಗೆ ಹೇಳ್ಬೇಕು ಅಂದಾಗ್ಲೇ ಹೇಳು, ಆದ್ರೆ ನೀನು ಧೈರ್ಯ ಕಳ್ಕೊಂಡಲೆ ನಮಗೆ ಸಪೋರ್ಟ್ ಆಗಿ ನಿಲ್ಬೇಕು, ನನ್ ಕೈಯಲ್ಲಿ ಎಲ್ಲ ನಿಭಾಯಿಸೋಕೆ ಆಗ್ತಿಲ್ಲ ಅಂತ ಹೇಳ್ತಾಳೆ ಡಾನಾ. ಈಗ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನೋಡೋಣ ಸ್ನೇಹಿತರೆ. ಕೆನಿ ಮತ್ತೆ ಅವನ ತಂದೆ ತಾಯಿ ಈ ಟೌನ್ಗೆ ಹೊಸದಾಗಿ ಬಂದಿದ್ದಾಗ ಒಂದು ದಿನ ರಾತ್ರಿ ಏನಾಗಿರುತ್ತೆ ಅಂದ್ರೆ, ಮೊದಲನೇ ಸೀಸನ್ ನಲ್ಲಿ ನಮಗೆ ಗೊತ್ತಿರೋ ಹಾಗೆ ಕೆನಿ ಅವರ ಅಪ್ಪಂಗೆ ಡೆಮೆನ್ಷಿಯಾ ಇರುತ್ತೆ. ಇವರು ಎಲ್ಲವನ್ನ ಮರ್ತೋಗ್ತಾ ಇರ್ತಾರೆ ಮತ್ತೆ ಚಿಕ್ಕ ಮಕ್ಕಳ ರೀತಿ ಆಡ್ತಾ ಇರ್ತಾರೆ. ಹಾಗಾಗಿ ರಾತ್ರಿ ಡೋರ್ ಹತ್ರ ಮಾನ್ಸ್ಟರ್ ಗಳು ಬಂದು ಕೆನಿ ಅವರ ಅಪ್ಪನ್ನ ಕನ್ವಿನ್ಸ್ ಮಾಡಿರ್ತಾರೆ ಡೋರ್ ಓಪನ್ ಮಾಡೋಕೆ. ಆದ್ರೆ ಸರಿಯಾದ ಸಮಯಕ್ಕೆ ಕೆನಿ ಮತ್ತೆ ಕೆನಿ ಅವರಮ್ಮ ಎಚ್ಚೆತ್ಕೊಂಡಿದ್ರಿಂದ ಬಚಾವಾಗಿರ್ತಾರೆ. ಹಾಗಾಗಿ ಹಾಸ್ಪಿಟಲ್ ನ ಬೇಸ್ಮೆಂಟ್ ಗೆ ಅವರನ್ನ ಕರ್ಕೊಂಡು ಬಂದಿರ್ತಾರೆ. ಇಲ್ಲಿ ಕಿಟಕಿ ಏನು ಇಲ್ಲ, ಸೇಫ್ ಆಗಿರ್ತಾರೆ ಅಂತ. ಆಮೇಲೆ ಬಾಯ್ಡ್ ಕೆನಿಯಾ ಜೊತೆ ಮಾತಾಡಿ ನಾನು ಶರೀಫ್ ಆಗಿದ್ದೀನಿ, ನೀನು ನನ್ನ ಡೆಪ್ಯೂಟಿ ಆಗಿ ಕೆಲಸ ಮಾಡ್ತೀಯ ಅಂತ ಕೇಳಿ ಡೆಪ್ಯೂಟಿ ಬ್ಯಾಡ್ಜ್ ನ ಕೊಟ್ಟು ತಮ್ಮ ಜೊತೆ ಕೆನಿನ ಸೇರ್ಸ್ಕೊಂತಾರೆ. ಸೊ ಈಗ ಪ್ರೆಸೆಂಟ್ ಗೆ ವಾಪಸ್ ಬರೋಣ. ಕೆನಿ ಚರ್ಚ್ ಗೆ ಬಂದು ಏನನ್ನೋ ಹುಡುಕ್ಬೇಕಾದ್ರೆ ಬೇಸ್ಮೆಂಟ್ ಅಲ್ಲಿ ಏನೋ ಶಬ್ದ ಆಗ್ತಿದೆ ಅಂತ ಇವನು ಬೇಸ್ಮೆಂಟ್ ಗೆ ಬಂದ್ರೆ ಸಾರಾ ಇಲ್ಲೇ ಇದ್ದಾಳೆ. ಸಾರಾ ಬಾಯ್ಡ್ ಜೊತೆ ಹೋಗಿದ್ದ ವಿಷಯ ಕೆನಿಗೆ ಗೊತ್ತಿಲ್ವಲ್ಲ. ಹಾಗಾಗಿ ತಕ್ಷಣ ಇವನು ಬಾಯ್ಡ್ ಗೆ ಈ ವಿಷಯ ಹೇಳಿದಾಗ ಬಾಯ್ಡ್ ಚರ್ಚ್ ನ ಬೇಸ್ಮೆಂಟ್ ಗೆ ಬಂದು ಕೆನಿಯನ್ನ ಸ್ವಲ್ಪ ಹೊತ್ತು ಹೊರಗೆ ಇರೋಕೆ ಹೇಳಿ ಬಾಯ್ಡ್ ಸಾರಾಗೆ ಕೇಳ್ತಾರೆ, ನೀನು ಇಲ್ಲಿಗೆ ಹೇಗ್ ಬಂದೆ, ಆ ಮರದ ಬಗ್ಗೆ ನಿನ್ಗೆ ಯಾರು ಹೇಳಿದ್ರು ಅಂತ. ನನಗೆ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಅಲ್ಲಿ ಕಾಣಿಸ್ತಾ, ಅವನು ಹೇಳ್ದ ಈ ಜಾಗ ಕೋಪಗೊಂಡಿದೆ ಅದಕ್ಕೆ ಇದೆಲ್ಲ ಆಗ್ತಾ ಇದೆ, ನೀವು ಆ ಮರದ ಒಳಗೆ ಹೋದ್ರೆ ಸೇಫ್ ಆಗಿ ಇರ್ತೀರಾ ಅಂದಾಗ ನಿಮ್ಮನ್ನ ಒಳಗೆ ಕಳಿಸಿ ಹಿಂದೆನೆ ನಾನು ಒಳಗೆ ಬಂದೆ. ಆ ಮರದಿಂದ ಸೀದಾ ಚರ್ಚ್ ನ ಬೇಸ್ಮೆಂಟ್ ಗೆ ಬಂದು ಅವತ್ತಿಂದ ಇಲ್ಲೇ ಇದ್ದೀನಿ ಅಂತಾಳೆ ಸಾರಾ. ಬಾಯ್ಡ್ಗೆ ಟೆನ್ಷನ್ ಏನಂದ್ರೆ ಸಾರಾ ಬಗ್ಗೆ ಎಲ್ಲರಿಗೂ ಗೊತ್ತಾದ್ರೆ ಏನ್ ಕತೆ ಮಾಡ್ತಾರೋ, ಇಲ್ಲ ಕೆನಿ ಅವರಪ್ಪ ಸಾಯೋದಕ್ಕೆ ಕಾರಣ ಸಾರಾನೆ ಅಂತ ಗೊತ್ತಾದ್ರೆ ಏನ್ ಕತೆ ಅಂತ. ನಿಮಗೆ ನೆನ್ಪಿರ್ಬೋದು ಸ್ನೇಹಿತರೆ, ಸೀಸನ್ 1 ಅಲ್ಲಿ ಸಾರಾನೆ ಹಾಸ್ಪಿಟಲ್ ನ ಡೋರ್ ಓಪನ್ ಮಾಡ್ಕೊಂಡು ಹೋಗಿರ್ತಾಳೆ. ಆಗ ಮಾನ್ಸ್ಟರ್ ಗಳು ಹಾಸ್ಪಿಟಲ್ ಒಳಗೆ ನುಗ್ಗಿ ಕೆನಿ ಅವರಪ್ಪನ ಸಾಯಿಸಿ ಹೋಗಿರ್ತವೆ. ಈಗ ಬಾಯ್ಡ್ ಕೆನಿ ಹತ್ರ ಬಂದು ಸಾರಾ ಜೊತೆ ಯಾವ್ದೋ ಅಮಾನುಷ ಶಕ್ತಿಗಳು ಮಾತಾಡ್ತಿದ್ದಾವೆ, ಇದು ಫಾದರ್ ಖಾತರಿಗೂ ಕೂಡ ಗೊತ್ತಾಗಿತ್ತು. ಹಾಗಾಗಿ ಅವಳ ಸಹಾಯದಿಂದನೇ ನಾನು ಕಾಡಿಗೆ ಹೋಗಿದ್ದೆ, ಅವಳ ಸಹಾಯದಿಂದನೇ ಈಗ ವಾಪಸ್ ಬದುಕಿ ಬಂದಿರೋದು ಅಂದಾಗ ಕೆಲಿ ಫುಲ್ ಕೋಪ ಮಾಡ್ಕೊಂತಾನೆ. ಇಷ್ಟು ದಿನ ಎಲ್ಲಾ ವಿಷಯ ಗೊತ್ತಿದ್ರು ನನಗೆ ಸುಳ್ಳು ಹೇಳ್ಕೊಂಡು ಬಂದ್ರಲ್ಲ, ಸಾರಾ ಬಾಕ್ಸ್ ಒಳಗೆ ಹೋಗ್ಬೇಕು, ನ್ಯಾಯವಾಗಿ ನೋಡಿದ್ರೆ ಅಂತ ಹೇಳ್ತಿದ್ದಂಗೆ ಬಾಯ್ಡ್ ಕೋಪದಲ್ಲಿ ಅವಳನ್ನ ಬಾಕ್ಸ್ ಒಳಗೆ ಹಾಕಲ್ಲ ಅಂತ ಕಿರ್ಚ್ತಾರೆ ಅಷ್ಟೇ. ಇವ್ರಿಗೆ ಏನೋ ಆಗೋಕೆ ಶುರು ಆಗುತ್ತೆ, ಕೈಯಲ್ಲಿ ಹುಳುಗಳು ಓಡಾಡ್ತಿದ್ದಾವೆ. ಹಾಗೆ ಚರ್ಚಿಂದ ತಟ್ಟಾಡ್ಕೊಂಡು ಹೊರಗೆ ಬಂದು ಕೆಳಗೆ ಬೀಳ್ತಾರೆ. ಕೆನಿ ಮತ್ತೆ ಒಂದಷ್ಟು ಜನ ಇವರನ್ನ ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಾಗ ಕ್ರಿಸ್ಟಿ ಬಾಯ್ಡ್ಗೆ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಬಾಯ್ಡ್ ತಾವು ಕಾಡಿಗೆ ಹೋಗಿದ್ದಾಗ ಜೇಡಗಳು ಕಚ್ಚಿದ್ವಲ್ಲ, ಆ ಗಾಯವನ್ನ ಕ್ರಿಸ್ಟಿಗೆ ತೋರಿಸ್ಬೇಕಾದ್ರೆ ಕ್ರಿಸ್ಟಿಗೆ ಮಾರ್ಟಿನ್ ಮಾಡಿರೋ ಗಾಯದ ಕಡೆ ಗಮನ ಹೋದಾಗ ಈ ಗಾಯ ಹೇಗಾಯ್ತು ಅಂತ ಕೇಳ್ತಾಳೆ. ಆದ್ರೆ ಬಾಯ್ಡ್ ಮರಕ್ಕೆ ತರ್ಚ್ಕೊಂಡೆ ಅಷ್ಟೇ, ಅದೇನಿಲ್ಲ ಬಿಡು ಅಂತ ಹೇಳ್ತಾರೆ, ಸತ್ಯ ಹೇಳೋದಿಲ್ಲ. ಮತ್ತೆ ಬಾಯ್ಡ್ ಇನ್ನೊಂದು ವಿಷಯ ಗಮನಿಸಿರೋದೇನಂದ್ರೆ ಇವರ ಕೈ ಈಗ ಸೀಸನ್ 1 ಅಲ್ಲಿ ಶೇಕ್ ಆಗ್ತಿದ್ದ ರೀತಿ ಆಗ್ತಿಲ್ಲ. ಬಾಯ್ಡ್ ಅನ್ಕೊಂಡಿದ್ರು ತಮ್ಮ ತಂದೆಯ ರೀತಿ ಇವರಿಗೂ ಕೂಡ ಪಾರ್ಕಿನ್ಸನ್ಸ್ ಕಾಯಿಲೆ ಬಂದಿದೆ ಅಂತ. ಹಾಗಾಗಿ ಮುಂದೆ ಬಾಡಿ ಎಲ್ಲ ಶೇಕ್ ಆಗೋಕೆ ಶುರು ಆದ್ರೆ ಇಲ್ಲಿನ ಜನರಿಗೆ ಸಹಾಯ ಮಾಡೋಕೆ ಆಗಲ್ಲ ಅಂತಾನೆ ಕಾಡಿಗೆ ಹೋಗಿದ್ರು. ಆದ್ರೆ ಈಗ ಆ ಕಾಯಿಲೆಯ ಲಕ್ಷಣಗಳೇ ಕಾಣ್ತಾ ಇಲ್ಲ. ಇನ್ನೊಂದ್ ಕಡೆ ಜೂಲಿ ಮತ್ತೆ ಈತನ್ ಕಾಲೋನಿ ಹೌಸ್ ಗೆ ಬಂದಾಗ ಈತನ್ ವಿಕ್ಟರ್ ನ ಮೀಟ್ ಮಾಡಿ ಇವನ ಜೊತೆ ಮಾತಾಡೋಕೆ ನೋಡ್ತಾನೆ. ಆದ್ರೆ ವಿಕ್ಟರ್ ಈತನ್ ನ ಮೇಲೆ ಜೇಡ್ ನ ಜೊತೆ ತನ್ನ ರೂಮ್ ಗೆ ಬಂದಿರೋದಕ್ಕೆ ಬೇಜಾರ್ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಸರಿಯಾಗಿ ಮಾತಾಡಲ್ಲ. ಈತನ್ ಸಾರಿ ಕೇಳಿ ಇಲ್ಲಿಂದ ಹೊಡ್ತಾನೆ. ಅದೇ ಜೂಲಿ ಎಲ್ಜಿನ್ ನ ಜೊತೆ ಮಾತಾಡಿ ಇವನನ್ನ ಪರಿಚಯ ಮಾಡ್ಕೊಂತಿದ್ದಾಳೆ. ಇದಾದ್ಮೇಲೆ ಜಿಮ್ ಹಾಸ್ಪಿಟಲ್ ಇಂದ ಹೊರಗೆ ಬಂದಾಗ ಟಬಿತಾಗೆ ಹೇಳ್ತಾ ಇದ್ದಾನೆ, ನಾನು ಬಿದ್ದೋಗಿರೋ ಮನೆಯಲ್ಲಿ ಸಿಗಾಕೊಂಡಿದ್ದಾಗ ತುಂಬಾನೇ ಯೋಚನೆ ಮಾಡಿದೆ, ನನಗೆ ಅನ್ಸ್ತು ಇಲ್ಲಿ ನಡೀತಾ ಇರೋದೆಲ್ಲ ಯಾರೋ ಮಾಡ್ತಿರೋ
ಎಕ್ಸ್ಪೆರಿಮೆಂಟ್ ಆಗಿರ್ಬೋದು. ಬೇಕು ಅಂತಾನೆ ಯಾರೋ ಈ ಜಾಗವನ್ನ ಸೆಟಪ್ ಮಾಡಿ ನಮ್ಮ ಮೈಂಡ್ ನ ಸ್ಟಡಿ ಮಾಡೋಕೋಸ್ಕರ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅಂತ ಸ್ಟಡಿ ಮಾಡೋಕೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ಬೋದು. ಯಾಕಂದ್ರೆ ನಾವು ಮಾಡಿದ್ದ ರೇಡಿಯೋ ವರ್ಕ್ ಆಗಿ ಯಾರೋ ರೇಡಿಯೋ ಅಲ್ಲಿ ಇನ್ನೊಂದು ಕಡೆಯಿಂದ ಮಾತಾಡಿ ನನಗೆ ವಾರ್ನ್ ಮಾಡಿದ್ನೋ ಇಲ್ಲ ಬೆದರಿಕೆ ಹಾಕಿದ್ನೋ ಗೊತ್ತಿಲ್ಲ, ನಿನ್ನ ಹೆಂಡತಿ ಗುಂಡಿಯಾಗಿತ್ತಿರೋದು ಸರಿ ಅಲ್ಲ ಅಂದ. ಅದನ್ನ ನಾನು ಮತ್ತೆ ಡಾನಾ ಅಷ್ಟೇ ಕೇಳಿಸ್ಕೊಂಡಿದ್ದು, ಬೇರೆಯವ್ರಿಗೆಲ್ಲ ಇನ್ನೂ ಈ ವಿಷಯ ಹೇಳಿಲ್ಲ ಅಂತ ಹೇಳ್ತಾನೆ ಜಿಮ್. ಈ ಕಡೆ ಬಾಯ್ಡ್ ತಮ್ಮ ಆಫೀಸ್ಗೆ ಬಂದಾಗ ಇಲ್ಲಿ ಇವ್ರಿಗೆ ಫಾದರ್ ಖಾತ್ರಿ ಕಾಣಿಸ್ತಾ ಇದ್ದಾರೆ. ಅಂದ್ರೆ ಇವ್ರಿಗೆ ಭ್ರಮೆ ಆಗ್ತಾ ಇದೆ ಫಾದರ್ ಖಾತ್ರಿ ಇಲ್ಲೇ ಇರೋ ಹಾಗೆ. ಫಾದರ್ ಖಾತ್ರಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕೆನಿಯ ತಂದೆಯ ಸಾವಿಗೆ ಕಾರಣ ಸಾರಾ ಅಂತ ಕೆನಿಗೆ ಗೊತ್ತಾದ್ರೆ ಏನಾಗ್ಬೋದು, ಅವನ್ಗೆ ವಿಷಯ ಹೇಳೋದು ಸರಿ ಅಲ್ಲ ಅಂತ. ಅಂದ್ರೆ ಫಾದರ್ ಖಾತ್ರಿ ಸತ್ಯ ಮುಚ್ಚಿಟ್ಟಿದ್ರಲ್ಲ, ಅದೇ ರೀತಿ ತಾವು ಕೂಡ ಸತ್ಯ ಮುಚ್ಚಿಡೋದು ಸರಿನಾ ಅಂತ ಬಾಯ್ಡ್ ಯೋಚನೆ ಮಾಡಿದಾಗ ಕೆನಿಗೆ ಎಲ್ಲಾ ಸತ್ಯ ಹೇಳೋದೇ ಸರಿ ಅಂತ ಡಿಸೈಡ್ ಮಾಡ್ತಾರೆ ಬಾಯ್ಡ್. ಅದೇ ಕಾಲೋನಿ ಹೌಸ್ಗೆ ಜಿಮ್ ಬಂದು ಡಾನಾಗೆ ರೇಡಿಯೋ ಅಲ್ಲಿ ಯಾರೋ ವ್ಯಕ್ತಿ ಮಾತಾಡಿದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಆದ್ರೆ ಡಾನಾ ಹೇಳ್ತಾರೆ ಈ ವಿಷಯದ ಬಗ್ಗೆ ಈಗ್ಲೇ ಯಾರಿಗೂ ಹೇಳೋದು ಬೇಡ, ಈಗ್ಲೇ ನೀನ್ ರೇಡಿಯೋ ಇಂದ ಜನರಿಗೆ ನಂಬಿಕೆ ಬಂದಿತ್ತು, ನಾವೆಲ್ಲ ಈ ಜಾಗದಿಂದ ಹೊರಗೆ ಹೋಗ್ತೀವಿ ಅಂತ. ಈಗ ಇದರ ಬಗ್ಗೆ ಮಾತಾಡೋದು ಸರಿ ಅಲ್ಲ, ನಮಗೆ ಗೊತ್ತಿಲ್ಲ ರೇಡಿಯೋ ಅಲ್ಲಿ ಮಾತಾಡಿದ ವ್ಯಕ್ತಿ ನಿಜವಾಗ್ಲೂ ಮನುಷ್ಯನ ಅಂತ. ಈ ಜಾಗದಲ್ಲಿ ನಡೆಯೋ ಘಟನೆಗಳನ್ನ ನೋಡಿದ್ರೆ ರೇಡಿಯೋ ಅಲ್ಲಿ ಮಾತಾಡಿದ ವ್ಯಕ್ತಿ ಮನುಷ್ಯ ಅಂತ ನಿನಗೆ ನಂಬಿಕೆ ಇದೆಯಾ ಅಂತ ಹೇಳ್ತಾರೆ ಡಾನಾ. ಇದೇ ಸಮಯಕ್ಕೆ ರ್ಯಾಂಡಲ್ ಕಾಲೋನಿ ಹೌಸ್ ಅಲ್ಲಿ ಇರೋ ಒಬ್ಬ ಹುಡುಗನಿಗೆ ಹೊಡಿತಾ ಇದ್ದಾನೆ, ತನ್ನ ಬ್ಯಾಗ್ ಅನ್ನ ಮುಟ್ದ ಅಂತ. ಇಲ್ಲಿರೋ ರೂಲ್ಸ್ ರ್ಯಾಂಡಲ್ಗೆ ಇಷ್ಟ ಆಗ್ತಿಲ್ಲ ಅಂತ ತನಗೆ ಬೇಕಾದಂಗೆ ಆಡ್ತಾ ಇದ್ದಾನೆ. ಹಾಗಾಗಿ ಡಾನಾ ಹೋಗಿ ಕೊಡ್ಲಿ ತಗೊಂಡ್ ಬಂದು ಇವನ್ಗೆ ಹೊಡೆಯಲ್ಲ, ಗೋಡೆಗೆ ಹೊಡೆದು ಹೆದರಿಸಿ ಇವನನ್ನ ಎಳ್ಕೊಂಡ್ ಬಂದು ಬಸ್ಸಲ್ಲಿ ಬಿಸಾಕ್ತಾಳೆ. ಬಸ್ಗೆ ಡಾನಾ ತಾಲಿಸ್ಮಾನ್ ನೇತ್ ಹಾಕಿ, ನೀನು ಇಲ್ಲಿ ನಡೀತಿರೋದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡಿಲ್ಲ ಅನ್ಸುತ್ತೆ, ಬಸ್ಸಲ್ಲಿ ತುಂಬಾನೇ ಕಿಟಕಿಗಳಿದಾವೆ, ಆರಾಮಾಗಿ ರಾತ್ರಿ ಮಾನ್ಸ್ಟರ್ಸ್ ನ ನೋಡ್ಕೊಂಡು ಕಾಲ ಕಳಿ ಅಂತ ಹೇಳಿ ಡಾನಾ ಇಲ್ಲಿಂದ ಹೊರಡ್ತಾಳೆ. ಈ ಕಡೆ ಚರ್ಚ್ ನ ಬೇಸ್ಮೆಂಟ್ ಅಲ್ಲಿ ಇದ್ದ ಸಾರಾ ಸುಮ್ನೆ ಇಲ್ದಲೆ ಆಲ್ರೆಡಿ ಕೆನಿಗೆ ಇವನ ತಂದೆಯ ಸಾವಿಗೆ ಕಾರಣ ಇವಳೆ ಅಂತ ಹೇಳ್ಬಿಟ್ಟಿದ್ದಾಳೆ. ಹಾಗಾಗಿ ಹಾಸ್ಪಿಟಲ್ ನ ಬೇಸ್ಮೆಂಟ್ ಗೆ ಬಂದು ಕೆನಿ ತನ್ನ ತಂದೆ ಸಾವನ್ನಪ್ಪಿದ್ದ ಜಾಗದಲ್ಲಿ ನಿಂತ್ಕೊಂಡಿದ್ದಾಗ ಬಾಯ್ಡ್ ಇಲ್ಲಿಗೆ ಬರ್ತಾರೆ. ಕೆನಿ ಹೇಳ್ತಾನೆ, ನಮ್ಮಮ್ಮ ದಿನ ನನ್ನ ತಂದೆಯ ನೆನಪಲ್ಲಿ ಅಳ್ತಾ ಇರ್ತಾರೆ, ನಾವು ಅವರನ್ನ ನೋಡ್ಕೊಳ್ಳೋಕೆ ಆಗ್ಲಿಲ್ಲ, ಹಾಸ್ಪಿಟಲ್ ಡೋರ್ ನ ಅವರೇ ಓಪನ್ ಮಾಡಿರ್ಬೋದು ಅಂತ ಅನ್ಕೊಂಡಿದ್ವಿ. ಆದ್ರೆ ಈಗ ಸತ್ಯ ಗೊತ್ತಾಗಿದೆ, ಸಾರಾ ಅವತ್ತು ಡೋರ್ ನ ಓಪನ್ ಮಾಡಿದ್ದು. ಈ ವಿಷಯ ನಿಮಗೂ ಗೊತ್ತಿತ್ತು, ಆದ್ರೂ ನನ್ನಿಂದ ಎಲ್ಲ ಮುಚ್ಚಿಟ್ಟಿದ್ರಿ ಅಂತ ಕೆನಿ ಬೇಜಾರ್ ಮಾಡ್ಕೊಂಡು ತನ್ನ ಡೆಪ್ಯೂಟಿ ಬ್ಯಾಡ್ಜ್ ನ ಕಿತ್ತು ಬಿಸಾಕಿ ಇಲ್ಲಿಂದ ಹೊಡ್ತಾನೆ. ಇವತ್ ರಾತ್ರಿ ಬಸ್ಸಲ್ಲಿರೋ ರ್ಯಾಂಡಲ್ಗೆ ಮಾನ್ಸ್ಟರ್ಗಳು ನಿದ್ದೆ ಮಾಡೋಕೆ ಬಿಡ್ತಿಲ್ಲ. ಎಲ್ಲಾ ಬಸ್ ಸುತ್ತ ನಿಂತ್ಕೊಂಡು ಇವನ ತಲೆ ತಿಂತಾ ಇದ್ದಾವೆ. ಅದೇ ಬಾರಲ್ಲೇ ಕುಡ್ಕೊಂಡು ಆರಾಮಾಗಿ ಮಲಗಿದ್ದ ಜೇಡ್ಗೆ ಎಚ್ಚರಿಕೆ ಆದಾಗ ತನಗೆ ಸಿಕ್ಕಿರೋ ಫೋಟೋ ಅಲ್ಲಿರೋ ವ್ಯಕ್ತಿ ಈಗ ಇವನ ಕಣ್ಣ ಮುಂದೆನೆ ಸಿಂಬಲ್ ತೋರಿಸ್ಕೊಂಡು ನಿಂತಿರೋ ಹಾಗೆ ಕಾಣಿಸುತ್ತೆ. ಹಾಗಾಗಿ ಜೇಡ್ ಜೋರಾಗಿ ಕಿರ್ಚಾಡ್ತಾ ಇದ್ದಾನೆ. ಮುಂದಿನ ದಿನ ಬೆಳಗ್ಗೆ ಆಗ್ಲೇ ಸಾರಾ ಬಗ್ಗೆ ಕೆನಿ ಹೋಗಿ ಟಬಿತಾ ಮತ್ತೆ ಜಿಮ್ಗೆ ಹೇಳಿರೋದ್ರಿಂದ ಇವರಿಬ್ರು ಚರ್ಚ್ಗೆ ಬಂದು ಬಾಯ್ಡ್ ಜೊತೆ ಜಗಳ ಆಡ್ತಿದ್ದಾರೆ. ಹಾಗಾಗಿ ಬಾಯ್ಡ್ ಕೂಡ ಕೋಪದಲ್ಲಿ, ಎಲ್ಲರೂ ನನಗೆ ಹೇಳ್ತಾ ಇದ್ದೀರಾ ಕಾಡಿಗೆ ಹೋಗಿ ಖಾಲಿ ಕೈಯಲ್ಲಿ ವಾಪಸ್ ಬಂದೆ ಅಂತ, ಆದ್ರೆ ನೀವೇನ್ ಮಾಡ್ತಿದ್ದೀರಾ, ರೇಡಿಯೋ ಮಾಡಿ ಏನೋ ಕಿದ್ದಬಾಗ್ತೀನಿ ಅಂತ ಎಲ್ಲರಿಗೂ ನಾವು ಮನೆಗೆ ಹೋಗ್ಬೋದು ಅಂತ ನಂಬಿಸಿ ಆ ನಂಬಿಕೆಯನ್ನ ನೀನು ಮುರ್ದೆ, ಮತ್ತೆ ಸುಮ್ನೆ ಇಲ್ದಲೆ ಗುಂಡಿ ಅಗ್ದು ಇಡೀ ಮನೆನೆ ಬೀಳೋ ಹಾಗೆ ಮಾಡಿದ್ರು, ನೀವೆಲ್ಲ ಮಾಡೋದು ಸರಿ, ಅದೇ ನಾನ್ ಮಾಡಿದ್ರೆ ತಪ್ಪ ಅಂತ ಇವರಿಬ್ರಿಗೂ ಬಾಯ್ಡ್ ಹೇಳಿದಾಗ ಟಬಿತಾ ಸಾರಾಗೆ ಮತ್ತೆ ನನ್ ಮನೆ ಹತ್ರ ಕಾಣಿಸ್ಕೊಂಡ್ರೆ ನಿನ್ನ ಸುಮ್ನೆ ಬಿಡಲ್ಲ ಅಂತ ಹೇಳಿ ಇಲ್ಲಿಂದ ಜಿಮ್ ಜೊತೆ ಹೋಗ್ತಾಳೆ. ಹಿಂದೆನೆ ನಾನು ಡಾನಾ ಜೊತೆ ಮಾತಾಡ್ಬೇಕು ಅಂತ ಬಾಯ್ಡ್ ಕೂಡ ಹೊರಟಾಗ ಸಾರಾ ಸುಮ್ನೆ ಚರ್ಚಲ್ಲೇ ಇರೋದ್ ಬಿಟ್ಟು ಇವಳು ಮತ್ತೆ ಅವಳ ಅಣ್ಣ ನೇತನ್ ಇದ್ದ ಮನೆಗೆ ಬರ್ತಾಳೆ. ಆದ್ರೆ ಈ ಮನೆ ಖಾಲಿ ಇತ್ತು ಅಂತ ಬಸ್ಸಲ್ಲಿ ಇದ್ದ ಒಬ್ರು ಕಪಲ್ಗೆ ಕೊಟ್ಟಿದ್ದಾರೆ. ಸಾರಾ ಇಲ್ಲಿಗೆ ಬಂದು ತನ್ನ ಮತ್ತೆ ತನ್ನ ಅಣ್ಣನ ವಸ್ತುಗಳನ್ನ ತಗೊಂಡ್ ಹೋಗೋ ನೋಡಿದಾಗ ಈ ಮನೆಯಲ್ಲಿರೋ ಕಪಲ್ ಬಂದು ಇವಳಿಗೆ ಬಾಯಿಗೆ ಬಂದಂಗ್ ಬೈದು ಕಳಿಸ್ತಾರೆ. ನಿಮ್ ವಸ್ತುಗಳನ್ನ ಡೈನರ್ ಅಲ್ಲಿರೋ ಸ್ಟೋರೇಜ್ ರೂಮ್ಗೆ ಹಾಕಿದೀವಿ, ಮೊದ್ಲು ಇಲ್ಲಿಂದ ಹೋಗು ಅಂತ. ನಂತರ ಸಾರಾ ಡೈನರ್ ಹತ್ರ ಬಂದು ಒಳಗೆ ಹೇಗ್ ಹೋಗೋದು, ಎಲ್ಲರೂ ಇರ್ತಾರೆ ಅಂತ ಯೋಚನೆ ಮಾಡ್ಬೇಕಾದ್ರೆ ನಾನೊಬ್ಬ ಕಮ್ಮಿ ಇದ್ದೆ ಅಂತ ಸಾರಾಗೆ ಅವಮಾನ ಮಾಡೋಕೆ ಈತನ್ ಬಂದು ಹೇಳ್ತಾನೆ, ನೀನು ಮಾನ್ಸ್ಟರ್ ಆಗಿದ್ಯಾ, ನಾವಿಬ್ರು ಫ್ರೆಂಡ್ಸ್ ಅಂತ ಅನ್ಕೊಂಡಿದ್ವಿ, ಆದ್ರೆ ಇಲ್ಲ, ನಿನ್ನಂತ ಮಾನ್ಸ್ಟರ್ಗೆ ನಾನು ಹೆದರ್ಕೊಳ್ಳಲ್ಲ ಅಂತ ಹೇಳಿ ಹೋಗ್ತಾನೆ. ಇದನ್ನ ನೋಡಿ ಎಲ್ಲಾರ್ ಕೈಯಲ್ಲಿ ಸಾರಾ ಏನ್ ಹೀಗ್ ಬೈಸ್ಕೊಂತಾ ಇದ್ದಾಳೆ ಅಂತ ಜಿಮ್ಗೆ ಬೇಜಾರಾಗುತ್ತೆ. ಬಾಯ್ಡ್ ಕಾಲೋನಿ ಹೌಸ್ ಅಲ್ಲಿರೋ ಡಾನಾ ಹತ್ರ ಬಂದ್ರೆ ಇವಳು ಕೂಡ ಸಾರಾ ವಿಚಾರದಲ್ಲಿ ಬಾಯ್ಡ್ದೆ ತಪ್ಪು ಅನ್ನೋ ಹಾಗೆ ಮಾತಾಡ್ತಿದ್ದಾಳೆ. ಇದಷ್ಟೇ ಅಲ್ಲ, ನೀನು ಇದೆಲ್ಲ ಮಾಡ್ತಿರೋದು ನಿನ್ ಹೆಂಡತಿ ಆಬಿಗೋಸ್ಕರ ಅಷ್ಟೇ, ಅವಳನ್ನ ನೀನು ಸಾಯಿಸ್ದೆ ಅನ್ನೋ ಗಿಲ್ಟ್ ಅಲ್ಲಿ ಎಲ್ಲವನ್ನ ಸರಿ ಮಾಡೋಕೆ ನೋಡ್ತಿದ್ಯಾ ಅಷ್ಟೇ ಅಂದಾಗ ಬೇಜಾರಾಗಿ ಬಾಯ್ಡ್ ಇಲ್ಲಿಂದ ಹೊರಡ್ತಾರೆ. ಈ ಕಡೆ ಬಾರಲ್ಲಿ ಜೇಡ್ ಇನ್ನೂ ತನಗೆ ಕಾಣಿಸ್ತಾ ಇರೋ ಸಿಂಬಲ್ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತಿದ್ದಾಗ ವಿಕ್ಟರ್ ಇಲ್ಲಿಗೆ ಬಂದು ಜೇಡ್ ಮೇಲೆ ಕೂಗಾಡಿದ್ದಕ್ಕೆ ಕ್ಷಮೆ ಕೇಳಿ, ನೀನು ನನಗೋಸ್ಕರ ವೈಲಿನ್ ನುಡ್ಸಿದ್ರೆ ಆ ಫೋಟೋ ಅಲ್ಲಿ ಇರೋ ವ್ಯಕ್ತಿಯ ಬಗ್ಗೆ ಹೇಳ್ತೀನಿ ಅಂತಾನೆ. ಜೇಡ್ ಇದಕ್ಕೆ ಒಪ್ಕೊಂಡಾಗ ವಿಕ್ಟರ್ ಜೇಡ್ ನ ಒಂದು ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ಇಲ್ಲಿ ತುಂಬಾನೇ ಕಾರ್ಗಳಿದಾವೆ. ಈ ಕಾರ್ಗಳೆಲ್ಲ ವಿಕ್ಟರ್ ಚಿಕ್ಕವನಿದ್ದಾಗ್ಲಿಂದ ಇಲ್ಲೇ ಇರೋದು. ಇದ್ರಲ್ಲಿ ಒಂದು ಇವರ ತಾಯಿಗೆ ಸೇರಿದ ಕಾರು. ಈ ಕಾರ್ ಮೇಲೆ ಕುತ್ಕೊಂಡು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಸಾಂಗ್ ನ ನುಡ್ಸೋಕೆ ಜೇಡ್ಗೆ ಹೇಳ್ತಾನೆ ವಿಕ್ಟರ್.
ಯಾಕಂದ್ರೆ ಇವ್ರ ಅಮ್ಮ ಕೂಡ ಇವನು ಚಿಕ್ಕವನಿದ್ದಾಗ ಇದೇ ಸಾಂಗ್ ನ ವೈಲಿನ್ ನಲ್ಲಿ ನುಡಿಸ್ತಾ ಇದ್ರು. ವಿಕ್ಟರ್ ಇದೇ ರೀತಿ ಕಾರಿನ ಮೇಲೆ ಕುತ್ಕೊಂಡು ಕೇಳ್ತಾ ಇದ್ದ. ನೆಕ್ಸ್ಟಿನಲ್ಲಿ ಸಾರಾ ಇವತ್ತು ಎಲ್ಲರ ಕೈಯಲ್ಲಿ ಉಗಿಸ್ಕೋಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋ ಹಾಗಿದೆ. ಈಗ ಡೈನರ್ಗೆ ಬಂದು ಕೆನಿ ಅವ್ರ ಅಮ್ಮನ ಕೈಯಲ್ಲಿ ಬೈಸ್ಕೊಂತಾ ಇದ್ದಾಳೆ. ನಿನ್ನನ್ನ ನನ್ನ ಮಗಳ ರೀತಿ ನೋಡ್ಕೊಂಡಿದ್ದೆ, ಆದ್ರೆ ನೀನು ಎಂತ ಕೆಲಸ ಮಾಡ್ದೆ ಅಂತ ಇವಳ ವಸ್ತುಗಳನ್ನ ಸ್ಟೋರೇಜ್ ರೂಮ್ ಇಂದ ತಂದು ಕೊಡ್ತಾರೆ. ಇಲ್ಲಿಂದ ಹೊರಗೆ ಬರ್ತಿದ್ದಂಗೆ ಕೆನಿ ಬಂದು ಮತ್ತೆ ಬೈಯೋಕೆ ಶುರು ಮಾಡ್ತಾನೆ. ನಮ್ಮ ಅಮ್ಮನ ಹತ್ರ ಮತ್ತೆ ಬಂದ್ರೆ ಸುಮ್ನಿರಲ್ಲ ಅಂತ ಹೇಳಿ ಸಾರಾ ಮತ್ತೆ ನೇತನ್ ಇಬ್ಬರ ಫೇವ್ರೇಟ್ ಸೆರಾಮಿಕ್ ಗೊಂಬೆ ಒಂದು ಇವಳ ಬಳಿ ಇತ್ತು, ಅದನ್ನ ಕಿತ್ಕೊಂಡು ಕೆನಿ ಹೊಡೆದಾಕ್ತಾನೆ. ಇದರಿಂದ ಸಾರಾ ತುಂಬಾನೇ ಅಳ್ತಾ ಇಲ್ಲಿಂದ ಹೊರಡ್ತಾಳೆ. ಹಾಸ್ಪಿಟಲ್ ಅಲ್ಲಿ ಕ್ರಿಸ್ಟಿ ಹತ್ರ ಬಸ್ಸಲ್ಲಿ ಇದ್ದ ಒಬ್ರು ಅಜ್ಜಿ ಬಂದು ಲಿಕ್ವಿಡ್ ಮಾರ್ಫಿನ್ ನ ಬಾಟಲ್ ಕ್ರಿಸ್ಟಿಗೆ ಕೊಟ್ಟು ಹೇಳ್ತಾರೆ, ಇದು ನನ್ನ ಹೆಲ್ತ್ ಪ್ರಾಬ್ಲಮ್ಗೆ ತಗೊಂತಾ ಇದ್ದೆ, ಈಗ ಇಲ್ಲಿ ಬೇರೆಯವ್ರಿಗೆ ಯೂಸ್ ಆಗ್ಬೋದು, ನೀವೇ ಇಟ್ಕೊಳ್ಳಿ ಅಂದಾಗ ಇದನ್ನ ಮ್ಯಾರಿಯಲ್ ಗಮನ ಇಟ್ಟು ಕೇಳಿಸ್ಕೊಂತಾ ಇದ್ದಾಳೆ. ಯಾಕೆ ಅಂತ ಮುಂದಿನ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ. ಈಗ ಸಾರಾ ಮತ್ತೆ ವಾಪಸ್ ಬಂದಿರೋ ವಿಷಯ ಕ್ರಿಸ್ಟಿಗೆ ಗೊತ್ತಾಗ್ತಿದ್ದಂಗೆ ತಕ್ಷಣ ಅವಳಿಗೆ ಉಗಿಯೋಕೆ ಇವಳು ಕೂಡ ಹೊರಡ್ತಾಳೆ. ಆದ್ರೆ ಮ್ಯಾರಿಯಲ್ ಇವಳಿಗೆ ಸಮಾಧಾನ ಮಾಡಿ ವಾಪಸ್ ಕರ್ಕೊಂಡ್ ಬರ್ತಾಳೆ. ಇನ್ನೊಂದ್ ಕಡೆ ಜೇಡ್ ವಿಕ್ಟರ್ಗೋಸ್ಕರ ಸಾಂಗ್ ಪ್ಲೇ ಮಾಡಿ ಆದ್ಮೇಲೆ ಫೋಟೋ ಅಲ್ಲಿರೋ ವ್ಯಕ್ತಿಯ ಬಗ್ಗೆ ಹೇಳ್ತಾ ಇದ್ದಾನೆ ವಿಕ್ಟರ್. ಇವನ ಹೆಸರು ಕ್ರಿಸ್ಟೋಫರ್ ಅಂತ, ಇವನ ಕಾರ್ ಕೂಡ ಇಲ್ಲೇ ಇದೆ. ವಿಕ್ಟರ್ ಚಿಕ್ಕವನಿದ್ದಾಗ ಟೌನ್ ಅಲ್ಲಿ ಎಲ್ಲ ಸರಿನೇ ಇತ್ತು. ಈ ಕ್ರಿಸ್ಟೋಫರ್ ಎಲ್ಲರ ಜೊತೆ ಚೆನ್ನಾಗಿದ್ದ, ಎಲ್ಲರನ್ನ ನಗಿಸ್ತಾ ಇದ್ದ, ಹಾಗಾಗಿ ಜನರು ಕೂಡ ಇವನನ್ನ ಇಷ್ಟ ಪಡ್ತಾ ಇದ್ರು. ಆದ್ರೆ ಯಾವಾಗ ಕ್ರಿಸ್ಟೋಫರ್ಗೆ ಈ ಸಿಂಬಲ್ ಕಾಣಿಸೋಕೆ ಶುರು ಆಯ್ತು ಆವಾಗ ಅವನು ಚೇಂಜ್ ಆದ, ತನ್ನ ನಗುವನ್ನ ನಿಲ್ಲಿಸ್ದ. ಹಾಗಾಗಿ ಒಂದಿನ ವಿಕ್ಟರ್ ಅವರಮ್ಮ ಕ್ರಿಸ್ಟೋಫರ್ಗೆ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಇವನಿಗೆ ಬಚ್ಚಿಡ್ಕೊಳ್ಳೋಕೆ ಹೇಳಿರ್ತಾರೆ. ಆ ಜಾಗದಲ್ಲಿ ಬಚ್ಚಿಡ್ಕೊಂಡು ಬೆಳಗ್ಗೆ ಹೊರಗೆ ಬಂದು ನೋಡಿದಾಗ ಟೌನ್ ಅಲ್ಲಿ ಇದ್ದವರೆಲ್ಲ ತುಂಬಾನೇ ಜನ ಸಾವನ್ನಪ್ಪಿರ್ತಾರೆ. ಈ ಜಾಗದಲ್ಲಿ ಏನೋ ಸಮಸ್ಯೆ ಇದೆ, ಅದು ಕ್ರಿಸ್ಟೋಫರ್ನ ಆ ರೀತಿ ಮಾಡಿತ್ತು ಅಂತ ಹೇಳ್ತಾನೆ ವಿಕ್ಟರ್. ಅಂದ್ರೆ ಕ್ರಿಸ್ಟೋಫರ್ ಮೋಸ್ಟ್ಲಿ ಮಾನ್ಸ್ಟರ್ ತರ ಆಗಿ ಎಲ್ಲರ ಮೇಲೆ ದಾಳಿ ಮಾಡಿದ್ದ ಅನ್ಸುತ್ತೆ. ನಂತರ ಟಬಿತಾ ಇವಳು ಮತ್ತೆ ವಿಕ್ಟರ್ ಸುರಂಗದಿಂದ ಹೊರಗೆ ಬಂದಿದ್ರಲ್ಲ, ಅಲ್ಲಿಗೆ ಬಂದು ಇವಳಿಗೆ ಕಾಣಿಸ್ತಾ ಇರೋ ಮಕ್ಕಳ ಆತ್ಮಗಳನ್ನ ಕರೆಯೋಕೆ ಶುರು ಮಾಡ್ತಾಳೆ. ಯಾಕಂದ್ರೆ ಸ್ನೇಹಿತರೆ, ಇವಳಿಗೆ ಈ ಸುರಂಗದ ಒಳಗೂ ಕೂಡ ವಿಕ್ಟರ್ ಮತ್ತೆ ಇವಳು ತಪ್ಪಿಸ್ಕೊಂಡ್ ಬರ್ಬೇಕಾದ್ರೆ ಒಬ್ಳು ಚಿಕ್ಕ ಹುಡುಗಿಯ ಆತ್ಮ ಕಾಣಿಸಿತ್ತು. ಹಾಗಾಗಿ ಇವಳು ಮತ್ತೆ ಮಕ್ಕಳನ್ನ ಕರಿಬೇಕಾದ್ರೆ ಒಬ್ಬೊಬ್ಬರಾಗೆ ತುಂಬಾನೇ ಮಕ್ಕಳ ಆತ್ಮಗಳು ಇಲ್ಲಿಗೆ ಬಂದು ಟಬಿತಾ ಅನ್ನ ಟಚ್ ಮಾಡ್ತಿದವೆ ಅಷ್ಟೇ, ಏನು ಮಾಡ್ತಿಲ್ಲ. ಈ ಆತ್ಮಗಳು ಒಂದೇ ಪದವನ್ನ ಪದೇ ಪದೇ ಹೇಳ್ತಾ ಇದ್ದಾವೆ, ಅಂಕೂಹಿ ಅಂತ. ಇದರ ಅರ್ಥ ಏನು ಅಂತ ಸದ್ಯಕ್ಕೆ ನಮ್ಗೆ ಗೊತ್ತಾಗಲ್ಲ. ಟಬಿತಾ ಕಿರ್ಚಾಡ್ತಿರೋ ಶಬ್ದ ಕೇಳಿ ಜೇಡ್ ಇಲ್ಲಿಗೆ ಬಂದಾಗ ಆತ್ಮಗಳು ಮಾಯ ಆಗೋಗ್ತವೆ. ಜೇಡ್ ಇವಳಿಗೆ ಏನ್ ಕಾಣಿಸ್ತು ಅಂತ ಕೇಳ್ತಾ ಇದ್ದಾನೆ. ಇನ್ನ ಟೌನ್ ಅಲ್ಲಿ ಜಿಮ್ ಬಾಯ್ಡ್ಗೆ ರೇಡಿಯೋ ಅಲ್ಲಿ ಯಾರೋ ವ್ಯಕ್ತಿ ಮಾತಾಡಿದ ವಿಷಯವನ್ನ ಹೇಳಿ ನನಗೂ ಸಾರಾಳ ಪರಿಸ್ಥಿತಿ ನೋಡಿ ಬೇಜಾರಾಗಿದೆ ಅಂತ ಹೇಳ್ತಾನೆ. ಆಮೇಲೆ ಬಾಯ್ಡ್ ಕೆನಿ ಅವ್ರ ಅಮ್ಮನ ಹತ್ರ ಮಾತಾಡೋಕೆ ಅಂತ ಬರ್ತಾರೆ. ಸೊ ಸ್ನೇಹಿತರೆ, ಎಪಿಸೋಡ್ 3, 4 ಮತ್ತೆ 5 ಇಲ್ಲಿಗೆ ಮುಗಿಯುತ್ತೆ. ಮುಂದಿನ 3 ಎಪಿಸೋಡ್ಗಳ ವಿಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಮರಿದೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಇದರಿಂದ ನಿಮ್ಗೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದಂಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.